ಅಲಿ ಖಾನ್ ಮೇಲೆ ಚಾಕು ಹಾಕಿದ್ರ ಹಿಂದೆ ಕರೀನಾ ಕೈವಾಡವಿದೆಯಾ? ಸೈಫ್ ಮತ್ತು ಮನೆ ನೌಕರರ ನಡುವಿನ ಸಂಬಂಧವನ್ನ ಕರೀನಾ ನೋಡಿದ್ರ? ಸೈಫ್ ಮತ್ತು ಕರೀನಾ ಡಿವೋರ್ಸ್ ಪಡೆಯಲಿದ್ದಾರಾ? सैफ और करीना की डिवोर्स होने जा रही है। अच्छा यार ये खुशी की गल है। अपना लेकिन साथ चांस साडा फिर भी निकलना अपना क्योंकि सैफ अली खान अपनी छोटी मेड के साथ पकड़े गए थे, तो वो जो सारा हमला हुआ था वो बकौल अब मीडिया के जो हमारे चूहे हैं वहां पे इंडिया में, वो कहते हैं कि जी वो करीना ने मारा था उसको। ಎಸ್, ಹೇಗೊಂದು ಚರ್ಚೆ ಬಾಲಿವುಡ್ ನ ಟಾಕ್ ಆಫ್ ದ ಟೌನ್ ಆಗಿದೆ. ಸದ್ಯ ಬಾಲಿವುಡ್ ನಲ್ಲಿ ಡಿವೋರ್ಸ್ ಟ್ರೆಂಡ್ ನಡೀತಾ ಇದೆ. ಒಂದಾದ್ಮೇಲೆ ಒಂದು ಜೋಡಿ ಬೇರೆ ಆಗ್ತಾ ಇವೆ. ಈ ಮಧ್ಯೆ ಬಾಲಿವುಡ್ ಹಾಟ್ ಜೋಡಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ಕೂಡ ಬೇರೆ ಆಗ್ತಾರೆ ಅನ್ನುವಂತ ಸುದ್ದಿ ಬಂದಿದೆ. ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ಇನ್ನು 1.5 ವರ್ಷದೊಳಗೆ ಬೇರೆ ಆಗ್ತಾರೆ, ವಿಚ್ಛೇದನವನ್ನ ಪಡಿತಾರೆ ಅಂತ ಹೇಳಿ ಜ್ಯೋತಿಷಿಯೊಬ್ಬರು ಈ ಹಿಂದೆ ಭವಿಷ್ಯವನ್ನ ನುಡಿದಿದ್ರು. ಸದ್ಯ ಪಾಕಿಸ್ತಾನದ ಪ್ರಸಿದ್ಧ ಟಿವಿ ನಿರೂಪಕ ಮುಬಾಶರ್ ಲಕ್ಮಾನ್ ಕೂಡ ಅಂತದ್ದೇ ಹೇಳಿಕೆಯನ್ನ ನೀಡಿ ಹಲ್ಚಲ್ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಡಿವೋರ್ಸ್ ಕಹಾನಿ ಸತ್ಯಾನ ಅಥವಾ ಸುಳ್ಳ? ಈ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಆದ್ರೆ ಮಿಸ್ ಮಾಡದೆ ಕಂಪ್ಲೀಟ್ ಸ್ಟೋರಿ ನೋಡಿ. ಕರೀನಾ ಮತ್ತು ಸೈಫ್ ಡಿವೋರ್ಸ್ ಸುದ್ದಿ ಭಾರತದ ಗಡಿ ದಾಟಿ ಬೇರೆ ದೇಶದಲ್ಲೂ ಚರ್ಚೆಗೆ ಈಡಾಗಿದೆ. ಇವರಿಬ್ಬರ ಮಧ್ಯೆ ಹೊಂದಾಣಿಕೆಯ ಕೊರತೆ ಇದೆ, ಹೆಚ್ಚು ದಿನ ಜೊತೆಯಲ್ಲಿ ಇರೋದಿಲ್ಲ ಅನ್ನುವಂತಹ ಊಹಾಪೋಹಗಳ ಮಾತನ್ನ ಆಡ್ತಾ ಇದ್ದಾರೆ. ಹಾಗಾದ್ರೆ ಪಾಕಿಸ್ತಾನಿ ಖ್ಯಾತ ನಿರೂಪಕ ಮುಬಾಶರ್ ಲಕ್ಮಾನ್ ಏನ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ಇವರು ಕೆಲವು ಗಂಭೀರ ವಿಚಾರಗಳನ್ನ ಸಂದರ್ಶನವೊಂದರಲ್ಲಿ ಬಿಚ್ಚಿಡ್ತಾರೆ. ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ, ಸದ್ಯ ಮೇಲೋಟಕ್ಕೆ ಚೆನ್ನಾಗಿದ್ದಾರೆ ಅಷ್ಟೇ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಅಲ್ಲದೆ ಸೈಫ್ ಅಲಿ ಖಾನ್ ಅವರ ಮನೆ ನೌಕರರ ಜೊತೆ ಸಂಶಯಾಸ್ಪದ ರೀತಿಯಲ್ಲಿ ನೋಡಿದ್ರಂತೆ. ಅಂದ್ರೆ ಮೇ ಬಿ ಇದು ಮನೆ ಕೆಲಸದವಳ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ರು, ಅದನ್ನ ಕರೀನಾ ನೋಡ್ಬಿಟ್ರು, ಇದರಿಂದ ಇವರಿಬ್ಬರ ಮಧ್ಯೆ ಬಿರುಕು ಕಾಣಿಸಿಕೊಳ್ತು ಅನ್ನೋ ಮಾತನ್ನ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಇವರಿಬ್ಬರ ಮಧ್ಯೆ ಆಗಾಗ ಜಗಳಗಳು ಆಗ್ತಾನೆ ಇದ್ದಾವಂತೆ. ಇದರಿಂದ ಕೋಪಗೊಂಡಂತಹ ಕರೀನಾ ಸೈಫ್ ಮೇಲೆ ಚಾಕು ಹಾಕಿಸಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಸಹ ಮಾಡಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಭಾರತೀಯ ಮೀಡಿಯಾದಿಂದಲೇ ನಾನು ಕೇಳಿ ತಿಳಿದುಕೊಂಡೆ ಅನ್ನೋದನ್ನ ಸಹ ಮುಬಾಶರ್ ಲಕ್ಮಾನ್ ಹೇಳಿದ್ದಾರೆ. सैफ और करीना की डिवोर्स होने जा रही है। अच्छा यार ये खुशी की गल है। अपना लेकिन साथ चांस साडा फिर भी निकलना अपना क्योंकि सैफ अली खान अपनी छोटी मेड के साथ पकड़े गए थे, तो वो जो सारा हमला हुआ था वो बकौल अब मीडिया के जो हमारे चूहे हैं वहां पे इंडिया में, वो कहते हैं कि जी वो करीना ने मारा था उसको। ಇನ್ನೊಂದು ವಿಚಾರವನ್ನ ಸಹ ಲಕ್ಮಾನ್ ಇಲ್ಲಿ ಹೇಳಿದ್ದಾರೆ. ಅದೇನಂದ್ರೆ, ಸೈಫ್ ಅಲಿ ಖಾನ್ ಈಗಾಗಲೇ ಕತಾರ್ ಪೌರತ್ವವನ್ನ ಪಡೆದಿದ್ದು ಶಾಶ್ವತವಾಗಿ ಅಲ್ಲಿಗೆ ವಾಸ್ತವ್ಯಕ್ಕೆ ಹೋಗುವ ಪ್ಲಾನ್ ನಲ್ಲಿ ಇದ್ದಾರಂತೆ. ಆದ್ರೆ ಕರೀನಾ ಈ ನಿರ್ಧಾರದ ವಿರುದ್ಧ ಇದ್ದಾರೆ ಮತ್ತು ವಿದೇಶಕ್ಕೆ ಹೋಗಲು ಇಷ್ಟಪಡ್ತಿಲ್ಲ. ಈ ಗೊಂದಲಗಳೇ ಅವರ ಸಂಬಂಧವನ್ನ ವಿಚ್ಛೇದನೆಯ ಹಾದಿಯತ್ತ ಕರೆದೊಯ್ದಿದೆ ಅನ್ನೋದಾಗಿ ಕೂಡ ಲಕ್ಮಾನ್ ಉಲ್ಲೇಖ ಮಾಡ್ತಾರೆ. ಮುಬಾಶರ್ ಲಕ್ಮಾನ್ ಅವರ ಈ ವಿವಾದಾತ್ಮಕ ಹೇಳಿಕೆಗಳಿಂದ ಸೈಫ್ ಮತ್ತು ಕರೀನಾ ಅವರ ವೈವಾಹಿಕ ಜೀವನದ ಬಗ್ಗೆ ಹಲವಾರು ಊಹಾಪೋಹಗಳು ಹರಿದಾಡ್ತಾ ಇವೆ. ಅವರು ಹೇಳಿದ ಮಾತುಗಳು ಸತ್ಯವೇ ಅಥವಾ ಕೇವಲ ಗಾಸಿಪ್ ಅನ್ನೋದೇ ಇನ್ನು ಸ್ಪಷ್ಟವಾಗಿಲ್ಲ. ಆದರೆ ಇವರಾಡಿರೋ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇನ್ನು ಭಾರತದಲ್ಲೂ ಚರ್ಚೆ ಮಾಡುವಷ್ಟರ ಮಟ್ಟಿಗೆ ಹಲ್ಚಲ್ ಸೃಷ್ಟಿಯನ್ನ ಮಾಡಿದೆ. ಇನ್ನು ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ಮದುವೆಯಾಗಿ 13 ವರ್ಷ ಕಳೆದಿದೆ. ಮದುವೆಗೆ ಮುನ್ನ ಇಬ್ಬರು 4 ವರ್ಷ ಪ್ರೀತಿಯ ಬಂಧನದಲ್ಲಿದ್ರು. ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್ 2008ರಲ್ಲಿ ತಶನ್ ಚಿತ್ರದ ಸೆಟ್ ನಲ್ಲಿ ಹತ್ತಿರವಾಗಿದ್ರು. 4 ವರ್ಷ ಡೇಟ್ ಮಾಡಿ 2012ರಲ್ಲಿ ಮದುವೆ ಆಗಿದ್ರು. ಇಬ್ಬರಿಗೂ ಮುದ್ದಾದ 2 ಮಕ್ಕಳಿವೆ. ಸೈಫ್ ಅಲಿ ಖಾನ್ ಹಾಗೂ ಕರೀನಾ ಮಧ್ಯೆ ವಯಸ್ಸಿನ ಅಂತರ ಹೆಚ್ಚಿದ್ರು. ಈಗಾಗಲೇ ಸೈಫ್ ಮದುವೆಯಾಗಿ ವಿಚ್ಛೇದನವನ್ನ ಪಡೆದಿದ್ರು. ಇಬ್ಬರ ಬಾಂಡಿಂಗ್ ಚೆನ್ನಾಗಿದೆ. ಇಬ್ಬರು ಬೇರೆಯಾಗ್ತಾರೆ ಅನ್ನೋ ಸುದ್ದಿ ಕೇಳಿ ಫ್ಯಾನ್ಸ್ ಕೋಪಗೊಂಡಿದ್ದಾರೆ. ಅಸಂಬದ್ಧ ಮಾತುಗಳನ್ನ ಹೇಳ್ಬೇಡಿ ಅಂತ ಹೇಳಿ ಸಹ ಕಿಡಿಕಾರಿದ್ದಾರೆ. ಇನ್ನು ಬಾಲಿವುಡ್ ನಲ್ಲಿ ಇತ್ತೀಚೆಗಿನ ಡಿವೋರ್ಸ್ ಟ್ರೆಂಡ್ ಮಧ್ಯೆ ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್ ಅವರ ಬೇರೆಯಾಗುವ ಸುದ್ದಿಯು ಸಹ ಸಾಕಷ್ಟು ಸಂಚಲನವನ್ನ ಹುಟ್ಟಿಸಿವೆ. ಪಾಕಿಸ್ತಾನದ ನಿರೂಪಕ ಮುಬಾಶರ್
ಲಕ್ಮಾನ್ ಅವರ ಹೇಳಿಕೆಗಳು, ಹಿಂದಿನ ಜ್ಯೋತಿಷಿಯ ಭವಿಷ್ಯವಾಣಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವಂತಹ ಊಹಾಪೋಹಗಳು ಎಲ್ಲವೂ ಕಂಬೈನ್ ಆಗಿ ಈ ವಿಚಾರವನ್ನ ಇನ್ನಷ್ಟು ಗಂಭೀರವಾಗಿಸಿವೆ. ಆದರೆ ನಿಜಕ್ಕೂ ಸೈಫ್ ಮತ್ತು ಕರೀನಾ ಬೇರೆ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಯಾವ ದೃಢವಾದ ಉತ್ತರವೂ ಸಿಕ್ಕಿಲ್ಲ. ಇವರಿಬ್ಬರು ಇದುವರೆಗೂ ಯಾವುದೇ ಅಧಿಕೃತ ಸ್ಪಷ್ಟನೆಯನ್ನ ಸಹ ನೀಡಿಲ್ಲ. ಆದುದರಿಂದ ಇವರ ವೈಯಕ್ತಿಕ ಬದುಕಿನ ಬಗ್ಗೆ ನಿರ್ಣಯ ಮಾಡೋದು ಅಥವಾ ಸುಳ್ಳು ಗಾಸಿಪ್ಗಳ ಆಧಾರದ ಮೇಲೆ ಅಭಿಪ್ರಾಯ ಪಡೋದು ಸರಿಯಲ್ಲ. ಆದರೆ ಇಬ್ಬರೂ ಈ ಸುದ್ದಿಯನ್ನ ನಿರಾಕರಿಸಿಲ್ಲ ಅನ್ನೋದು ಈ ಅನುಮಾನವನ್ನ ಮತ್ತಷ್ಟು ಬಲಗೊಳಿಸ್ತದೆ. ಸುದ್ದಿ ನಿಜ ಇರಲೂಬಹುದು ಎನ್ನಲಾಗ್ತಾ ಇದೆ.